ಹೆಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪೇಶೋಬರ್ ಟ್ಯಾರೋ. ನಾನು ನಯನ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮ್ಮ ಡೆಸ್ಟಿನಿಯಲ್ಲಿ ಏನು ಬರೆದಿದೆ ಅನ್ನೋದನ್ನು ನೋಡೋಣ. ನಿಮ್ಮ ಭಾಗ್ಯದಲ್ಲಿ ಏನು ಬರೆದಿದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು, ಗೈಡೆನ್ಸ್ನ ಪಡ್ಕೊಳ್ಬೋದು. ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟಾಗಿ ಮೆಸೇಜ್ ಮಾಡಿ, ಓಕೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನ್ನನ್ನು ಫಾಲೋ ಮಾಡ್ಬೋದು, ಓಕೆ. ಸೊ ಇವತ್ತು ನಾವು ಭಾಗ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ, ರೈಟ್? ಸೊ ಕೆಲವೊಂದು ಭಾಗ್ಯದಲ್ಲಿ ಬರೆದಿರುತ್ತೆ, ಇನ್ನು ಕೆಲವೊಂದನ್ನು ನಾವು ಬರೆಯಬೇಕಾಗತ್ತೆ, ಓಕೆ. ಬಿಕಾಸ್ ಡೆಸ್ಟಿನಿ ಯಾವಾಗ ಚೇಂಜ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ನೀವು ಯಾವ ಥರ ಚೇಂಜ್ ಮಾಡ್ತೀರಾ ಅನ್ನೋದನ್ನು ಕೂಡ ಹೇಳೋದಕ್ಕಾಗೋದಿಲ್ಲ, ರೈಟ್? ಸೊ ಎಸ್, ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಸೊ ಈ 2 ಆಪ್ಷನ್ಸ್ ಏನು ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತ್. ನಿಮ್ಮ ಡೇಟ್ ಆಫ್ ಬರ್ತನ್ನು ನೋಡಿಬಿಟ್ಟು ಪಿಕ್ ಮಾಡಿ, ಓಕೆ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ 21 ಆಗಿದ್ದರೆ ಪೈಲ್ ನಂಬರ್ 1, ನಿಮ್ಮ ಡೇಟ್ ಆಫ್ ಬರ್ತ್ 8 ನಂಬರ್ ಆಗಿದ್ದರೆ ಪೈಲ್ ನಂಬರ್ 2, ಓಕೆ. ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹಲೋ ಪೈಲ್ ನಂಬರ್ 1. ಸೊ ಸರಿಯಾಗಿ ನಿಮ್ಮ ಬರ್ತ್ ಡೇಟ್ನ ಚೂಸ್ ಮಾಡಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಇಡ್ತಾ ಇದ್ದೀನಿ, ಕರೆಕ್ಟಾಗಿ ಕಾಣ್ತಾ ಇದೆ, ರೈಟ್? ಸೊ ಲೆಟ್ಸ್ ಸಿ ಪೈಲ್ ನಂಬರ್ 1. Thank you so much. Jai Shri Ram. Not yet ready. Okay. Thank you so much. Okay, so let's see. Judgment. Okay. Okay. ಫೈಲ್ ನಂಬರ್ 1. ಸೊ ನನಗೆ ಇಲ್ಲಿ ಒಂದು ತಟ್ಟನೆ ಮೆಸೇಜ್ ಸಿಗ್ತಾ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಲೈಫಲ್ಲಿ ನೀವು ಏನು ಒಳ್ಳೇದು ಮಾಡಿದರೂ ಕೂಡ ಯಾರಾದರೂ ಒಬ್ಬರು ನಿಮ್ಮನ್ನು ಜಡ್ಜ್ ಮಾಡ್ತಾರೆ. ಈ ಥರ ಯಾವತ್ತಾದರೂ ಆಗಿದೆಯಾ ಅನ್ನೋದನ್ನು ನೋಡಿ. ನೀವು ಏನು ಬೇಕಾದರೂ ಮಾಡ್ತೀರಾ, ಏನೇ ಒಳ್ಳೆ ಕೆಲಸ ಮಾಡಿದಾಗಲೂ ಕೂಡ ಯಾರಾದರೂ ಏನಾದರೂ ನಿಮಗೆ ಜಡ್ಜ್ ಮಾಡ್ತಾರೆ. ಅಂತಂದರೆ ಯಾರೂ ನಿಮ್ಮನ್ನು ಎಸ್ ನೀನು ಸರಿ ಮಾಡಿರೋದು, ಒಂದು ಫಾರ್ ಎಕ್ಸಾಂಪಲ್ 5 ಜನ ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ಅದರಲ್ಲಿ 4 ಜನ ನಿಮ್ಮ ಬಗ್ಗೆ ಒಳ್ಳೆ ಹೇಳಿದರೆ ಎಸ್ ನೀನು ಮಾಡಿದ್ದು ಸರಿ ಇದೆ ಅಂತ ಹೇಳಿದೆ. ಯಾರಾದರೂ ಒಬ್ಬರು ಅದಾಗಲ್ಲ, ಹೀಗಾಗಬೇಕಿತ್ತು ಅನ್ನೋದು ಯಾರಾದರೂ ಒಬ್ಬರು ನಿಮ್ಮ ಲೈಫಲ್ಲಿ ಅಂಥವ್ರು ಇರಬಹುದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸೊ ಲೆಟ್ಸ್ ಸಿ ಬೇರೆ ಏನಿದೆ. ಓಕೆ, 9 ಆಫ್ ಸೋರ್ಡ್ಸ್. ಇನ್ನೊಂದು ಮೆಸೇಜ್ ಸಿಗ್ತಾ ಇದೆ. ಪೈಲ್ ನಂಬರ್ 1, ನೀವು ಬೇರೆಯವರಿಂದ ಬೇಗ ಹರ್ಟ್ ಆಗ್ತೀರಾ, ಓಕೆ. ಬೇರೆಯವರು ಹೇಳ್ದ ಮಾತನ್ನು ತಟ್ಟನೆ ನಿಮ್ಮ ಮೈಂಡಿಗೆ ನೀವು ತಗೊಳ್ತೀರಾ. ಸೊ ಇದು ಇದೆ. ಸೊ ಇದು ನೀವು ಮಾಡಿರುವಂಥದ್ದು ಪೈಲ್ ನಂಬರ್ 1. ಇಟ್ಸ್ ನಾಟ್ ಆನ್ ಯುವರ್ ಡೆಸ್ಟಿನಿ, ಓಕೆ. ಸೊ ಇದು ನೀವು ಮಾಡಿಕೊಳ್ಳುವಂಥದ್ದು, ಓಕೆ. ಸೊ ಅದಂದರೆ ಬೇರೆಯವರ ಮಾತನ್ನು ಕೇಳಿಬಿಟ್ಟು ನೀವು ಇವರು ನನಗೆ ಹೀಗಂದ್ರ ಅಂತ ಆ ಥರ. ಸೊ ಲೆಟ್ಸ್ ಸಿ ಫೈಲ್ ನಂಬರ್ 1. ಓಕೆ, ಪೇಜ್ ಆಫ್ ಸೋರ್ಡ್ಸ್ ಇದೆ. ಆ್ಯಕ್ಚುಲಿ ನೀವು ತುಂಬಾ ಬುದ್ಧಿವಂತರು, ತುಂಬಾ ಇಂಟೆಲಿಜೆಂಟ್ ಇರುವಂತಹ ವ್ಯಕ್ತಿಗಳು, ತುಂಬ ಹೈ ಎಜುಕೇಷನ್ ಕೂಡ ಇರಬಹುದು ನಿಮ್ಮದು. ಪೈಲ್ ನಂಬರ್ 1 ನನಗಿಲ್ಲಿ ಆ ಥರ ಅನ್ನಿಸ್ತಾ. ನಿಮ್ಮ ಡೆಸ್ಟಿನಿಯಲ್ಲಿ ಕೂಡ ಹೈ ಎಜುಕೇಷನ್ ಇದೆ, ನಾಲೆಜ್ ಅಂತೂ ಇದ್ದೇ ಇದೆ ಪೈಲ್ ನಂಬರ್ 1, ಓಕೆ. ಇನ್ನು ಕೆಲವರಿಗೆ ಬುಕ್ ಓದುವಂತಹ ತುಂಬಾ ಕ್ರೇಜ್ ಇರ್ಬೋದು. ಸೊ ಇಟ್ಸ್ ಆಲ್ರೆಡಿ ದೇರ್.
So let's see. Okay, pile number 1. Thank you so much. Pile number 1. Jai Shri Ram. Five of Pentacles and Eight of Wands. Okay. Pile number 1. Nine of Pentacles. ಸರಿ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗಲೂ ಇದೇ ಥರ ಆಗುತ್ತೆ. 1 minute. ಪೈಲ್ ನಂಬರ್ 1 ಇವಾಗ ಸರಿಯಾಗಿ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಪೈಲ್ ನಂಬರ್ 1. ಸೊ ನಿಮ್ಮ ಡೆಸ್ಟಿನಿಯಲ್ಲಿ ಏನು ಬರೆದಿದೆ ಅಂತಂದರೆ ಪೈಲ್ ನಂಬರ್ 1. ಫಸ್ಟ್ ಆಫ್ ಆಲ್ ಯು ವೆರಿ ಸ್ಟ್ರಾಂಗ್ ಪರ್ಸನ್. ಓಕೆ, ನೀವು ತುಂಬಾ ಸ್ಟ್ರಾಂಗ್ ಪರ್ಸನ್. ಸೊ ಯಾವುದೇ ಥರದ ನಿಮ್ಮ ಜೀವನದಲ್ಲಿ ಕಷ್ಟ ಬಂದಾಗಲೂ ಕೂಡ ನೀವು ತುಂಬಾ ಸ್ಟ್ರಾಂಗ್ ಆಗ್ತೀರಾ. ಬಿಕಾಸ್ ಆ ಒಂದು ಏನು ಹೇಳ್ತಾರೆ ಆ ಒಂದು ಏನು ಹೇಳ್ಬೋದನ್ನು, ಆ ಸ್ಟ್ರಾಂಗ್ ಅನ್ನೋ ಒಂದು ಎನರ್ಜಿ ಏನಿದೆ ನೋಡಿ, ಇಟ್ಸ್ ಆಲ್ರೆಡಿ ದೇರ್ ಇನ್ ಯುವರ್ ಡೆಸ್ಟಿನಿ. ನಿಮ್ಮ ಭಾಗ್ಯದಲ್ಲಿ ಅದು ಆಲ್ರೆಡಿ ಇದೆ ಅಂತಂದರೆ ದೇವ್ರಿಗೆ ಗೊತ್ತಿದೆ ಯಾರಿಗೆ ಎಷ್ಟು ಕಷ್ಟ ಕೊಟ್ಟರೆ ಅವನು ಸಹಿಸ್ತಾನೆ ಅನ್ನೋದು. ಓಕೆ, ಸೊ ದಿಸ್ ಈಸ್ ವಾಟ್ ಪೈಲ್ ನಂಬರ್ 1. ಸೊ ನಿಮಗೆ ಎಷ್ಟೇ ಕಷ್ಟ ಬಂದರೂ ಕೂಡ ನಿಮ್ಮಲ್ಲಿ ಆ ಒಂದು ಪವರ್ ಇದೆ. ಆ ಪವರ್ ಎಲ್ಲಿಂದ ಬರುತ್ತೆ ಅಂತ ಕೆಲವೊಮ್ಮೆ ನಿಮಗೇ ಗೊತ್ತಾಗೋದಿಲ್ಲ. ಪೈಲ್ ನಂಬರ್ 1 ತುಂಬಾ ಸ್ಟ್ರಾಂಗ್ ಪವರ್ ಇದೆ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಪೈಲ್ ನಂಬರ್ 1 ನಿಮಗೆ ಅಂಜನಿ ಪುತ್ರ ಆಂಜನೇಯ ಸ್ವಾಮಿ ಅವ್ರದ್ದು ತುಂಬಾ ನಿಮಗೆ ಆಶೀರ್ವಾದ ಇದೆ. ಪೈಲ್ ನಂಬರ್ 1. ಓಕೆ, ಸೊ ತುಂಬಾ ಅವರ ಆಶೀರ್ವಾದ ನಿಮಗೆ ತುಂಬಾ ಇದೆ. ಓಕೆ, ಸೊ ಯಾವುದೇ ಥರದ ಕಷ್ಟ ಬಂದಾಗ ಕೂಡ ನಿಮಗೆ ಅವರ ಆಶೀರ್ವಾದ ಇದೆ. ಅವರು ನಿಮಗೆ ತುಂಬ ಪವರನ್ನು ಕೊಡ್ತಾರೆ. ಸೊ ಯಾವುದೇ ಥರದ ಯಾವುದೇ ಥರದ ಸ್ಟ್ರಗಲ್ ಬಂದಾಗ ಕೂಡ ನೀವು ಅದನ್ನ ಫೇಸ್ ಮಾಡಿ ಮುಂದೆ ಹೋಗ್ತೀರಾ. ಆ ಒಂದು ಸಿಚುವೇಶನಿಂದ ಹೊರಗೆ ಬರ್ತೀರಾ. ಓಕೆ, ಪೇನ್ ಅಂತೂ ಇದೆ. ಪೇನ್ ಅಂತೂ ಎಲ್ಲರ ಲೈಫಲ್ಲಿ ಇದ್ದೇ ಇದೆ, ರೈಟ್? ಸೊ ಪೈಲ್ ನಂಬರ್ 1 ನಿಮ್ಮ ಡೆಸ್ಟಿನಿಯಲ್ಲಿ ಏನಿದೆ ಅಂತಂದರೆ, ನಿಮಗೆ ಪೇನ್ ಸಿಕ್ಕಾಗನೇ ನೀವು ಅದರಿಂದ ಹೊರಗೆ ಬರ್ತೀರಾ. ಇಲ್ಲ ಅಂದರೆ ನೀವು ಅದರಿಂದ ಹೊರಗೆ ಬರೋದಿಲ್ಲ. ಒಬ್ಬರನ್ನ ನೀವು ವಿಶ್ವಾಸ ಪಟ್ರಿ ಅಂತ ಇಟ್ಕೊಳ್ಳೋಣ. ಸೊ ನಿಮ್ಗನ್ಸುತ್ತೆ ತುಂಬ ಅತಿಯಾಗಿ ವಿಶ್ವಾಸನ ಇಟ್ಕೊಳ್ತೀರ. ಅತಿಯಾಗಿ ಅಂತಂದರೆ ತುಂಬ ಅತಿಯಾಗಿ. ಅವರು ಎಲ್ಲಿ ತನಕ ನಿಮಗೆ ಬ್ಯಾಕ್ ಸ್ಟ್ಯಾಬ್ ಮಾಡೋದಿಲ್ಲ ನೋಡಿ, ಅಲ್ಲಿ ತನಕ ನೀವು ಅಂಥವ್ರನ್ನ ಬಿಡೋದಿಲ್ಲ. ಓಕೆ, ಸೊ ಇದು ಆಲ್ರೆಡಿ ಇನ್ ಯುವರ್ ಡೆಸ್ಟಿನಿ. ಯಾಕಿದೆ ಅಂತಂದರೆ ನೀವು ಈ ಒಂದು ಪರಿಸ್ಥಿತಿಯಿಂದ ಹೊರಗೆ ಬರಬೇಕು. ವಾಪಸ್ ಆ ಸೈಕಲ್ನ ನೀವು ರಿಪೀಟ್ ಮಾಡಬಾರ್ದು. ಓಕೆ, ಜಡ್ಜ್ಮೆಂಟ್ ಇದೆ ಇಲ್ಲಿ. ರಿಬರ್ತ್ ಎನರ್ಜಿನೋ ಇನ್ನೊಮ್ಮೆ ಪುನರ್ಜನ್ಮ ಸಿಗುವಂಥ ಎನರ್ಜಿ ಇದೆ ಇಲ್ಲಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನಿಮ್ಮನ್ನು ನೀವು ಯಾವತ್ತೂ ಜಡ್ಜ್ ಮಾಡಬೇಡಿ. ಓಕೆ, ಬಟ್ ಜನರು ನಿಮ್ಮನ್ನು ಬೇಗ ಜಡ್ಜ್ ಮಾಡ್ತಾರೆ. ಎನಿ ಲೈಕ್ ಮೇ ಬಿ ನೀವು ಕಾಲೇಜಲ್ಲಿರ್ಬೋದು, ಸ್ಕೂಲಲ್ಲಿರ್ಬೋದು. ಸೊ ನಿಮ್ಮ ಬಟ್ಟೆ ನೋಡಿ ಜಡ್ಜ್ ಮಾಡ್ಬೋದು, ಇಲ್ಲಾಂದರೆ ನಿಮ್ಮ ಹಾವಭಾವ ನೋಡಿ ಜಡ್ಜ್ ಮಾಡ್ಬೋದು. ಸೊ ಕೆಲವೊಮ್ಮೆ ಲೈಕ್ ಫಾರ್ ಎಕ್ಸಾಂಪಲಿಗೆ ಹೇಳ್ತಾ ಇದ್ದೀನಿ, ಇವಾಗ ಸ್ಕೂಲ್ ಡೇಸ್ ಇರ್ಬೋದು, ಕಾಲೇಜ್ ಡೇಸಲ್ಲಿ ಇರ್ಬೋದು. ಸೊ ನಮಗೆ ಒಂದು 4-5 ಜನ ಫ್ರೆಂಡ್ಸ್ ಆಗ್ತಾರೆ. ಸೊ ಅವ್ರನ್ನ ಇಟ್ಕೊಳ್ಳೋಣ. ನಾವು ಮಿಡ್ಲ್ ಕ್ಲಾಸ್, ಅವ್ರು ಸ್ವಲ್ಪ ನಮ್ಮಿಂದ ಅಪ್ಪರ್ ಕ್ಲಾಸಲ್ಲಿದ್ದಾರೆ ಅನ್ನೋದು. ಸೊ ಎಲ್ಲಾದರೂ ಹೋಗಬೇಕಾದ್ರೆ ಅವರು ನಮ್ಮನ್ನು ಕರೆಯಲ್ಲ. ಬಿಕಾಸ್ ಮನಿ ಮ್ಯಾಟರ್. ಸೊ ಹಣ ಇಲ್ಲ, ಕರ್ಕೊಂಡು ಹೋದರೆ ನಮಗೆ ನಾಚಿಗೆ, ಇಲ್ಲಾಂದರೆ ನಮ್ಮ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದು ದೃಷ್ಟಿ. ಸೊ ಆ ಥರ ನಿಮ್ಮನ್ನು ತುಂಬ ಜನ ನೋಡ್ತಾರೆ. ಪೈಲ್ ನಂಬರ್ 1 ಆ್ಯಸ್ ನಿಮ್ಮನ್ನು ಬೇಗ ಜಡ್ಜ್ ಕೂಡ ಮಾಡ್ತಾರೆ. ಓಕೆ, ಬಟ್ ನೀವೆಷ್ಟು ಸ್ಟ್ರಾಂಗ್ ಇದ್ದೀರಾ ಅನ್ನೋದು ನಿಮಗೆ ಗೊತ್ತಿಲ್ಲ.
ನೀವೆಷ್ಟು ಸ್ಟ್ರಾಂಗ್ ಇದ್ದೀರಾ ಅನ್ನೋದು ನಿಮಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಿಮ್ಮಲ್ಲಿ ತುಂಬಾ ನಾಲೆಜ್ ಇದೆ, ಅದನ್ನ ಚೆನ್ನಾಗಿ ಯೂಸ್ ಮಾಡಿ. ಪೈಲ್ ನಂಬರ್ 1 ಚೆನ್ನಾಗಿ ಯೂಸ್ ಮಾಡಿ. ಆ್ಯಂಡ್ ನಿಮ್ಮ ಡೆಸ್ಟಿನಿಯಲ್ಲಿದೆ ನೋಡಿ 9 ಆಫ್ ಪೆಂಟಿಕಲ್ಸ್. ಲಕ್ಸುರಿಯಸ್ ಜೀವನ, ತುಂಬಾ ಮನಿ, ನೀವೇನು ಅಂದ್ಕೊಳ್ತೀರ ನೋಡಿ ಅದನ್ನು ನೀವು ಪಡ್ಕೊಳ್ಬಹುದು. ಅಂತಂದರೆ ಡೇ ಟು ಡೇ ಲೈಫನ್ನು ಯಾವ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ನೋಡಿ, ಅದು ನಿಮ್ಮಲ್ಲಿದೆ ಆ್ಯಕ್ಚುಲಿ. ಓಕೆ, ಆ ಒಂದು ಸೆಕ್ಯೂರ್ ಲೈಫ್ ಅದು ನಿಮ್ಮ ಆಲ್ರೆಡಿ ಡೆಸ್ಟಿನಿಯಲ್ಲಿದೆ. ಬಟ್ ಈ ಡೆಸ್ಟಿನಿ ಹತ್ರ ಇಲ್ಲಿ ತನಕ ನೀವು ಬರಬೇಕು ಅಂತಂದರೆ ದೇರ್ ಈಸ್ ಲಾಟ್ ಆಫ್ ಥಿಂಗ್, ಅದನ್ನ ನೀವು ಫೇಸ್ ಮಾಡಲೇಬೇಕಾಗತ್ತೆ. ಪೈಲ್ ನಂಬರ್ 1 ಫೇಸ್ ಮಾಡಲೇಬೇಕಾಗುತ್ತೆ. ನಾನು ಹೇಳ್ತೀನಿ, ಒಂದು ವಿಷಯದ ಬಗ್ಗೆ ಕೂತ್ಕೊಂಡು ತುಂಬಾ ಓವರ್ ಥಿಂಕ್ ಮಾಡಬೇಡಿ. ಪೈಲ್ ನಂಬರ್ 1 ಓಕೆ, ಒಂದು ವಿಷಯದ ಬಗ್ಗೆ ಕೂತ್ಕೊಂಡು ತುಂಬಾ ಓವರ್ ಥಿಂಕ್ ಮಾಡೋದು, ಆ ಥರ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಆ್ಯಂಡ್ ಇನ್ನೊಂದು ನಾನು ಹೇಳ್ತೀನಿ, ಬೇರೆಯವ್ರನ್ನ ಸ್ಪೈ ಮಾಡೋದಕ್ಕೆ ಹೋಗಬೇಡಿ, ಬೇರೆಯವ್ರನ್ನ ಸ್ಟಾಕ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಪೈಲ್ ನಂಬರ್ 1, ಬೇರೆಯವ್ರನ್ನ ಸ್ಟಾಕ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಐ ಡೋಂಟ್ ನೋ ವೈ ನನಗೆ ಇಲ್ಲಿ ಹೇಳಬೇಕು ಬೇಡವೋ ಅಂತ ಅನಿಸ್ತಾ ಇದೆ ನನಗೆ. ಐ ಜಸ್ಟ್ ಫೆಲ್ಟ್ ದ ಬ್ಲಡ್ ಏನಿದೆ ನೋಡಿ, ಅದರ ನನಗೆ ಐ ಆಮ್ ಸಾರಿ, ನಾನು ಪಾಸ್ ತಗೊಳ್ತಾ ಇದ್ದೀನಿ. ಬಟ್ ನನಗೆ ಇಲ್ಲಿ ಹೇಗೆ ಅಂತ ನಾನು ಹೇಳಿ. ಸೊ ಆಳವಾಗಿ ಯಾರನ್ನು ಕೂಡ ನಂಬೋದಕ್ಕೆ ಹೋಗಬೇಡಿ. ಪೈಲ್ ನಂಬರ್ 1 ಓಕೆ, ಆಳವಾಗಿ ಯಾರನ್ನು ಕೂಡ ನಂಬೋದಕ್ಕೆ ಹೋಗಬೇಡಿ. ಆಳವಾಗಿ ಡೀಪ್ಲಿ ಓವರ್ ಥಿಂಕ್ ಮಾಡಬೇಡಿ. ಓಕೆ, ಓವರ್ ಥಿಂಕ್ ಡೀಪ್ಲಿಯಾಗಿ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಆ್ಯಂಡ್ ಲ್ಯಾಕ್ ಆಗಿ ಯಾವತ್ತೂ ಯಾವುದರ ಬಗ್ಗೆನೂ ಯೋಚನೆ ಮಾಡಬೇಡಿ. ಓಕೆ, ಲ್ಯಾಕ್ ಆಗಿ ಯಾವುದರ ಬಗ್ಗೆನೂ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಬಟ್ ನಿಮ್ಮ ಡೆಸ್ಟಿನಿಯಲ್ಲಿ ಸ್ಟ್ರಗಲ್ ಅಂತೂ ಇದ್ದೇ ಇದೆ. ಪೈಲ್ ನಂಬರ್ 1 ಓಕೆ, ಇಟ್ಸ್ ಮೆಂಟಲಿ ರಿಲೇಟೆಡ್, ಇಲ್ಲಾಂದರೆ ಹೆಲ್ತ್ ರಿಲೇಟೆಡ್, ಇಲ್ಲ ಅಂದರೆ ಇದು ಮನಿ ರಿಲೇಟೆಡ್. ರೈಟ್ ನೋ ಮನಿ ರಿಲೇಟೆಡ್ ನೀವು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರಬಹುದು. ಓಕೆ, ಸೊ ಏನು ಮಾಡಿ ಅಂತಂದರೆ ಪೈಲ್ ನಂಬರ್ 1 ರುಟೀನ್ನ ಚೇಂಜ್ ಮಾಡಿ. ಓಕೆ, ಲೈಫ್ ಸ್ಟೈಲ್ ಚೇಂಜ್ ಮಾಡಿ. ಬೆಡ್ಶೀಟನ್ನು ಚೇಂಜ್ ಮಾಡೋದಿರ್ಬೋದು, ತಲೆದಿಂಬು ಇರ್ಬೋದು, ಅದರ ಕವರನ್ನು ತೆಗೆದು ಚೇಂಜ್ ಮಾಡೋದಿರಬಹುದು. ಓಕೆ, ಬಟ್ಟೆನ ಚೇಂಜ್ ಮಾಡೋದಿರ್ಬೋದು. ಆ್ಯಂಡ್ ಸ್ನಾನ ಮಾಡೋದನ್ನು ಮಾತ್ರ ಮರಿಬೇಡಿ. ಸ್ವಲ್ಪ ಲೈಫ್ ಸ್ಟೈಲ್ ಏನಿದೆ ನೋಡಿ ಅದನ್ನ ಚೇಂಜ್ ಮಾಡಿ ನೋಡಿ. ಪೈಲ್ ನಂಬರ್ 1 ಓಕೆ, ಸೊ ನಿಮಗೆ ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಯಾವಾಗ ಓವರ್ ಥಿಂಕ್ ಮಾಡೋದನ್ನು ಸ್ಟಾಪ್ ಮಾಡ್ತೀರಾ, ಬೇರೆಯವರು ಏನು ಹೇಳ್ತಾರೆ, ನನ್ನನ್ನು ಯಾವ ಥರ ಜಡ್ಜ್ ಮಾಡ್ತಾರೆ ಅಂತ ಯಾವುದನ್ನು ನೀವು ಬಿಡ್ತೀರಾ ನೋಡಿ, ಅದಾದ ಮೇಲೇ ನಿಮ್ಮ ಲೈಫಲ್ಲಿ ಒಂದು ಏನು ಹೇಳ್ತಾರೆ, ಒಂದು ಮೂಮೆಂಟನ್ನು ನೀವು ನೋಡ್ಬೋದು. ಪೈಲ್ ನಂಬರ್ 1 ಸೊ ಅಂಥ ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ಯಾವುದರ ಬಗ್ಗೆನೂ ಹೆಚ್ಚು ಲ್ಯಾಕಾಗಿ ಯೋಚನೆ ಮಾಡಬೇಡಿ. ನನ್ನಲ್ಲಿ ನಾಲೆಜ್ ಇಲ್ಲ, ಇವರಲ್ಲಿದೆ ಅನ್ನೋದು. ನೀವು ತುಂಬಾ ನಾಲೆಜ್ ಉಳ್ಳವರು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನಿಮ್ಮ ಸ್ಲೀಪಿಂಗ್ ಪ್ಯಾಟರ್ನ್ ಏನಿದೆ ನೋಡಿ ಅದನ್ನು ಚೇಂಜ್ ಮಾಡಿ. ಓಕೆ, ಸೊ ನಿಮ್ಮ ಡೆಸ್ಟಿನಿಯಲ್ಲಿ ಇರೋದಕ್ಕಿಂತ ಹೆಚ್ಚು ನನಗೆ ಇಲ್ಲಿ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಪೈಲ್ ನಂಬರ್ 1 ಡೆಸ್ಟಿನಿಯಲ್ಲಿ ಏನು ಇದೆ ಅನ್ನೋದಕ್ಕಿಂತ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆ್ಯಂಡ್ ಕಮೆಂಟ್ ಮಾಡಿ ಯಾರಾದರೂ ರೀಸೆಂಟ್ಲಿ ಯಾರಿಗಾದರೂ ಹರ್ಟ್ ಆಗಿದೆಯಾ, ಮೀನ್ಸ್ ಎಲ್ಲಾದರೂ ಬಿದ್ದು, ಇಲ್ಲಾಂದರೆ ಏನಾದರೂ ಆಕ್ಸಿಡೆಂಟ್ ಈ ಥರ ಆಗಿದೆ ಕಮೆಂಟ್ ಮಾಡಿ. ಬಿಕಾಸ್ ನನಗೆ ಈ ಒಂದು ಮೆಸೇಜ್ ಪದೇ ಪದೇ ಬರ್ತಾ ಇಲ್ಲ. ಬ್ಲಡ್ ನನ್ನ ಬ್ಲಡ್ಡನ್ನು ನೋಡ್ತಾ ಇದ್ದೀನಿ. ಐ ಡೋಂಟ್ ನೋ ವೈ, ಬಟ್ ನನಗೆ ಅದರ ಸ್ಮೆಲ್ ಕೂಡ ಐ ಫೀಲ್ ನೋಡ್ತಾ ಇದ್ದೀನಿ ನನಗೆ. ಐ ಡೋಂಟ್ ನೋ ವೈ ಓಕೆ, ಎಸ್, ಆ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಸೊ ಆದಷ್ಟು ಲೈಟನ್ನು ಚೂಸ್ ಮಾಡಿ. ಪೈಲ್ ನಂಬರ್ 1 ಡೆಫಿನೆಟ್ಲಿ ನಾನಿವತ್ತು ಮಾಡಲಿಕ್ಕಿರೋದು ನಿಮ್ಮ ಭಾಗ್ಯದಲ್ಲಿ ಏನಿದೆ ಅನ್ನೋದು. ಬಟ್ ಮುಂದಕ್ಕೆ ಬೇರೆ ಡೆಕ್ಕಲ್ಲಿ ಸಿಗ್ಬಹುದೇನೋ ಆನ್ಸರ್. ಬಟ್ ನನಗಿಲ್ಲಿ ತುಂಬಾ ಗೈಡೆನ್ಸ್ ನಿಮಗೆ ಕೊಡ್ತಾ ಇದ್ದಾರೆ. ಸೊ ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ ಅದನ್ನು ಕೇಳಿ. ಬೇರೆಯವರಲ್ಲಿ ಡಿಸಿಷನ್ಸ್ ತಗೊಳ್ಳೋ ಬದಲು, ಬೇರೆಯವರಲ್ಲಿ ಡಿಸಿಷನ್ಸ್ ಕೇಳುವ ಬದಲು ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ಅದನ್ನು ಕೇಳಿ. ಆ್ಯಂಡ್ ಪೂವರ್ ಚಾಯ್ಸ್ ಮಾಡಬೇಡಿ. ಪೈಲ್ ನಂಬರ್ 1
ಪೂವರ್ ಚಾಯ್ಸ್ ಮಾಡಬೇಡಿ, ನಿಮಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನೋಡಿ. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ರೆ, ಪೂವರ್ ಚಾಯ್ಸ್ ಮಾಡಬೇಡಿ, ಸರಿಯಾದ ಚಾಯ್ಸ್ ಮಾಡಿ, ಸರಿಯಾದ ಡಿಸಿಷನ್ಸ್ನ ತೊಗೊಳ್ಳಿ. ಓಕೆ, ಆ್ಯಂಡ್ ನೋಡಿ ಮೆಂಟಲಿ ಯಾವುದು ನಿಮಗೆ ತುಂಬ ಪ್ರಾಬ್ಲಮ್ ಕೊಡ್ತಾ ಇದೆ ಅದರಿಂದ ಹೇಗೆ ಹೊರಗೆ ಬರಬಹುದು ಅನ್ನೋದನ್ನು ನೋಡಿ. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನು ಹೇಳ್ತಾ ಇದ್ದಾರೆ. ಸೊ ಯಾರಾದರೂ ನಿಮ್ಮ ಏನೋ ಕೈ ಇರ್ಬೋದು, ಇಲ್ಲಾಂದರೆ ತರಕಾರಿ ಹೆಚ್ಚಬೇಕಾದ್ರೆ ಏನೋ ಬ್ಲಡ್ ಹೋಗಿರೋದು. ಸೊ ಐ ಫೀಲ್ ಲೈಕ್ ದ್ಯಾಟ್. ಇಲ್ಲಾಂದರೆ ಕೆಲವ್ರದ್ದು ಆಪರೇಷನ್ಸ್ ಕೂಡ ಆಗಿರಬಹುದು. ನನಗಿಲ್ಲಿ ಆ ಥರ ಆ ಒಂದು ಎನರ್ಜಿ ನಾನು ಫೀಲ್ ಮಾಡ್ತಾ ಇದ್ದೀನಿ. ಹೌದು ಅಂತಾದರೆ ಪ್ಲೀಸ್ ಕಾಮೆಂಟ್ ಮಾಡಿ ನನಗೆ ಕೆಳಗಡೆ. ಓಕೆ, ಆ್ಯಂಡ್ ಎಸ್, ಆ್ಯಂಡ್ ಇನ್ನೊಂದು ನಾನು ನಿಮಗೆ ಇಲ್ಲಿ ಏನು ಹೇಳ್ತೀನಿ ಅಂತಂದರೆ, ಟೆಂಪಲಿಗೆ ಹೋಗಿ ಪಾಲ್ ನಂಬರ್ 1 ಮಂಗಳವಾರ ಟೆಂಪಲಿಗೆ ಹೋಗಿ. ಓಕೆ, ಟೆಂಪಲಿಗೆ ಹೋಗಿ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಬರೀ ನನಗೆ ಗೈಡೆನ್ಸ್ ಸಿಗ್ತಾ ಇದೆ. ಐ ಡೋಂಟ್ ನೋ ವೈ, ಬಟ್ ನೋಡಿ ರೀಡಿಂಗ್ ಹೇಗೆ ಬರುತ್ತೆ ನೋಡಿ, ನಾನು ಅದೇ ಥರ ನೋಡ್ತೀನಿ. ಸೊ ಲೆಟ್ಸ್ ಸಿ. ಸೊ ನಿಮಗೆ ಇದರಲ್ಲಿ ಗೈಡೆನ್ಸ್ ಸೊ ಎಸ್, ನಿಮ್ಮ ಮೂಮೆಂಟ್ ಬರುತ್ತೆ. ರೈಟ್ ನಾವು ಸಿಚುವೇಶನ್ ಏನಿದೆ ನೋಡಿ ಅದರಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಬಟ್ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಏನು ಯೋಚನೆ ಮಾಡ್ತಾ ಇದ್ದೀರಾ ನೋಡಿ ಅಲ್ಲಿ ಬದಲಾವಣೆಯನ್ನು ತನ್ನಿ, ಥಿಂಕಿಂಗ್ ಪ್ಯಾಟರ್ನ ಚೇಂಜ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ದ ಕ್ರಿಯೇಟರ್ ನಿಮ್ಮ ಡೆಸ್ಟಿನಿಯಲ್ಲಿ ಕ್ರಿಯೇಟ್ ಮಾಡುವಂಥದ್ದು ಬರ್ದಿದೆ. ಪ್ಯಾಲ್ ನಂಬರ್ 1 ನೀವೇನಾದರೂ ಕ್ರಿಯೇಟ್ ಮಾಡ್ಬೋದು, ಬೇರೆಯವ್ರಿಗೆ ಅಡ್ವೈಸ್ ಕೂಡ ಮಾಡ್ಬೋದು. ದ ಫೂಲ್ ಎನರ್ಜಿ. Thank you so much. Pile number 1. Awareness. Yes, awareness. Yes, pile number 1. ಇನ್ನೊಂದು ಏನು ಅಂತಂದರೆ, ನಿಮ್ಮ ಜೀವನದಲ್ಲಿ ಆವಾಗ ಏನಿದೆ ಟವರ್ ಕಾರ್ಡ್ ಎನರ್ಜಿ ಯಾವಾಗಲೂ ಬಂದೇ ಬರುತ್ತೆ. ಪೈಲ್ ನಂಬರ್ 1. ಓಕೆ, ಬಿಕಾಸ್ ನನಗೆ ಆ ಒಂದು ಎನರ್ಜಿನ ನಾನು ಫೀಲ್ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ, ಸೊ ಪೈಲ್ ನಂಬರ್ 1 ಯಾವಾಗಲೂ ಯಾವುದಾದ್ರೂ ಡಿಸಿಷನ್ಸ್ನ ತೊಗೊಳ್ತೀರಾ ನೋಡಿ, ಸರಿಯಾದ ಡಿಸಿಷನ್ಸ್ನ ತೊಗೊಳ್ಳಿ. ಆ್ಯಂಡ್ ಎಲ್ಲಿ ಆ್ಯಕ್ಷನ್ನ ತೊಗೊಳ್ಬೇಕು ನೋಡಿ ಅಲ್ಲಿ ಆ್ಯಕ್ಷನ್ನ ತೊಗೊಳ್ಳಿ. ಒಂದು ವೇಳೆ ನೀವು ಆ್ಯಕ್ಷನ್ ತೊಗೊಂಡಿಲ್ಲ ಅಂತಂದರೆ ಯೂನಿವರ್ಸೇ ನಿಮ್ಮ ಮೇಲೆ ಆ್ಯಕ್ಷನ್ನ ತೊಗೊಳ್ತಾರೆ. ಯೂನಿವರ್ಸೇ ನಿಮಗೆ ಒಂದು ಎನರ್ಜಿನ ಕಳಿಸ್ತಾರೆ. ಸೊ ಅದರಿಂದ ಹೊರಗೆ ಬರಬೇಕಾದ್ರೆ ಅಷ್ಟೇ ನೋವನ್ನು ತಿಂದೇ ನಾವು ಹೊರಗೆ ಬರಬೇಕಾಗತ್ತೆ. ಸೊ ಇಲ್ಲಿ ಆ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಪೈಲ್ ನಂಬರ್ 1. ಓಕೆ, ಸೊ ನಿಮ್ಮ ಡೆಸ್ಟಿನಿಯಲ್ಲಿ ಇನ್ನೊಂದು ಏನಿದೆ ಅಂತಂದರೆ, ವಿಕ್ಟ್ರಿ ಅಂತೂ ಇದೆ ನಿಮ್ಮ ಡೆಸ್ಟಿನಿಯಲ್ಲಿ. ಓಕೆ, ಈ ವಿಕ್ಟ್ರಿ ಏನಿದೆ ನೋಡಿ ಅಷ್ಟು ಸುಲಭವಾಗಿ ಸಿಗುವಂತಹ ವಿಕ್ಟ್ರಿ ಅಲ್ಲ. ಇದಕ್ಕೆ ತುಂಬಾ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ, ಸ್ಟ್ರಗಲ್ ಮಾಡಬೇಕಾಗುತ್ತೆ, ಡಿಟರ್ಮಿನೇಷನ್, ಡೆಡಿಕೇಶನ್. ಸೊ ಎಲ್ಲನೂ ನಾವು ಕೊಟ್ಟು ಮುಂದೆ ಬರಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಸಕ್ಸಸ್ಫುಲ್ ಪರ್ಸನ್ನ ನೋಡಿ, ಆ್ಯಕ್ಟ್ರ್ ಇರ್ಬೋದು, ಯಾರೇ ಇರ್ಬೋದು, ರೈಟ್ ನಾವು ಅವ್ರು ಯಾವ ಪೊಸಿಷನಲ್ಲಿ ಇದ್ದಾರೆ ನೋಡಿ ಅದನ್ನು ನೀವು ನೋಡಿಬಿಟ್ಟು ಇವರು ತುಂಬ ಸಕ್ಸಸ್ಫುಲ್ ಅಂತ ಹೇಳ್ತೀರಾ. ಬಟ್ ಆ ಸಕ್ಸಸ್ಫುಲ್ ಆಗಬೇಕಾದ್ರೆ ಅವ್ರಿಗೆಷ್ಟು ನೋವನ್ನು ಪಟ್ಟಿದ್ದಾರೆ, ಅವ್ರು ಏನೆಲ್ಲ ಸ್ಟ್ರಗಲ್ ಮಾಡಿದ್ದಾರೆ ಅದನ್ನು ಕೂಡ ನೋಡಬೇಕಾಗತ್ತೆ. ರೈಟ್, ಸೊ ನಿಮ್ಮ ಡೆಸ್ಟಿನಿಯಲ್ಲಿ ಆವಾಗ ಅವೇರ್ನೆಸ್ ನಿಮಗೆ ಸಿಗುತ್ತೆ. ಪೈಲ್ ನಂಬರ್ 1. ಆ್ಯಂಡ್ ಇದು ನಿಮಗೆ ಒಂದು ಟವರ್ ಎನರ್ಜಿನಲ್ಲೇ ಇರಬಹುದು. ಓಕೆ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಒಂದು ಪರ್ಸನ್ನ ತುಂಬ ಆಳವಾಗಿ ನಂಬಿದ್ರಿ. ಓಕೆ, ಆ್ಯಂಡ್ 3 months 4 months ಆಫ್ಟರ್ ಅವ್ರು ನಿಮಗೆ ಬ್ಯಾಕ್ ಬೈಟಿಂಗ್ ಮಾಡಿ ಹೋಗಿಬಿಟ್ರು. ಅಲ್ಲಿ ಏನಾಯಿತು, ವಾಪಸ್ ನೀವು ಕೆಳಗೆ ಬಂದ್ರಿ. ಓಕೆ, ಸೊ ಇಟ್ಸ್ ಮೀನ್ ದ್ಯಾಟ್ ಯಾರನ್ನು ಕೂಡ ಅಷ್ಟು ಸುಲಭವಾಗಿ ನಂಬೋದಕ್ಕೆ ಹೋಗಬೇಡಿ. ಫಸ್ಟ್ ಆಫ್ ಆಲ್ ಟ್ರಸ್ಟ್ ಯುವರ್ ಸೆಲ್ಫ್. ಪೈಲ್ ನಂಬರ್ 1, ಟ್ರಸ್ಟ್ ಯುವರ್ ಸೆಲ್ಫ್. ಓಕೆ, ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಪೈಲ್ ನಂಬರ್ 1. ಓಕೆ, ಆ್ಯಂಡ್ ನಿಮ್ಮ ಡೆಸ್ಟಿನಿಯಲ್ಲಿ ಹಾರ್ಮನಿ ಕೂಡ ಇದೆ, ಸಾಮರಸ್ಯದ ಜೀವನ ಕೂಡ ಇದೆ. ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದನ್ನು ಕರೀರಿ. ದ ಫೂಲ್ ಕಾರ್ಡಿಲ್ಲಿ ಅದನ್ನೇ ಹೇಳ್ತಾ ಇದೆ. ಏನು ಅಂತಂದರೆ ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದನ್ನು ಹೇಳ್ತಾ ಇದೆ. ಓಕೆ, ಸೊ ಆದಷ್ಟು ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದಕ್ಕೆ ಪ್ರಯತ್ನ ಪಡಿ. ಪೈಲ್ ನಂಬರ್ 1. ಓಕೆ, ಸೊ ಲೆಟ್ಸ್ ಸಿ
ಈ ಕಾರ್ಡಿಂದ ಏನು ಮೆಸೇಜ್ ಇದೆ ಅಂತ ನೋಡೋಣ, ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಫೈಲ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜೈ ಶ್ರೀರಾಮ್. ಥ್ಯಾಂಕ್ ಯು ಸೋ ಮಚ್. You cast a spell with your existence. Magic flows brightly and radiantly within you. ಸೊ ಮ್ಯಾಜಿಕ್ ನಿಮ್ಮ ಒಳಗಡೆ ಇದೆ ಪೈಲ್ ನಂಬರ್ 1. ಸೊ ಎಲ್ಲೆಲ್ಲೂ ಹುಡ್ಕೋದಕ್ಕೆ ಪ್ರಯತ್ನ ಪಡಬೇಡಿ, ಬೇರೆಯವರಲ್ಲೂ ಕೂಡ ಹುಡ್ಕೋದಕ್ಕೆ ಪ್ರಯತ್ನ ಪಡಬೇಡಿ, ಇದು ನಿಮ್ಮಲ್ಲೇ ಇದೆ. ಬಿಕಾಸ್ ಯು ಆರ್ ಅ ಕ್ರಿಯೇಟರ್ ಎನರ್ಜಿ ಇದೆ ರೀ, ರೈಟ್? ಸೊ ನಿಮ್ಮ ಭಾಗ್ಯದಲ್ಲಿ ಇದೆ, ನೀವೇನಾದರೂ ಕ್ರಿಯೇಟ್ ಮಾಡಬಹುದು. ಓಕೆ, ಸೊ ಯಾವುದು ಶೈನ್ ಆಗಬೇಕು ಅಂತ ಇದೆ ನೋಡಿ, ಲೆಟ್ ದೆಮ್ ಶೈನ್. ಅದನ್ನು ನಿಮ್ಮ ಒಳಗನೆ ಇಟ್ಕೊಳ್ಬೇಡಿ. ಪೈಲ್ ನಂಬರ್ 1. ಓಕೆ, ಸೊ ಇಲ್ಲಿ ನನಗೆ ಏನು ಅನಿಸ್ತಾ ಇದೆ ಅಂತಂದರೆ, ಇಲ್ಲಿ ನನಗೆ ದ ಮೆಜಿಷಿಯನ್ ಕಾರ್ಡ್ ಎನರ್ಜಿ ಸಿಗ್ತಾ ಇದೆ. ಆದಷ್ಟು ಬಿ ಕಾನ್ಫಿಡೆಂಟ್ ಆಗಿ ನಿಮ್ಮಲ್ಲಿರುವಂತಹ ಸ್ಕಿಲ್ಲನ್ನು ಚೆನ್ನಾಗಿ ಯೂಸ್ ಮಾಡಿ. ಪೈಲ್ ನಂಬರ್ 1. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದೆ, ನಿಮ್ಮಲ್ಲಿರುವಂತಹ ಸ್ಕಿಲ್ ಏನಿದೆ ನೋಡಿ, ಅದನ್ನು ಚೆನ್ನಾಗಿ ಯೂಸ್ ಮಾಡಿ. ನಿಮ್ಮಲ್ಲಿ ಏನೆಲ್ಲ ರಿಸೋರ್ಸಸ್ ಇದೆ ಅದನ್ನು ಚೆನ್ನಾಗಿ ಯೂಸ್ ಮಾಡಿ. ಓಕೆ, ಸೊ ರೈಟ್ ನಾವು ನಿಮ್ಮಲ್ಲಿ ಎಲ್ಲ ಥರದ ರಿಸೋರ್ಸಸ್ ಅವೈಲೇಬಲ್ ಇದೆ. ಪೈಲ್ ನಂಬರ್ 1. Okay, so pile number 1. Thank you so much. Okay, thank you so much. Thank you so much. Pile number 1. Thank you so much. Jai Shri Ram. Okay, thank you so much. Pile number 1. Sudden change and endings, walking away from something. Yes, ನಿಮ್ಮ ಭಾಗ್ಯದಲ್ಲಿ ಇರೋದೇ ಅದು. ಸಡನ್ ಚೇಂಜಸ್, ಆವಾಗವಾಗ ಸಡನ್ ಚೇಂಜಸ್ ನಿಮ್ಮ ಭಾಗ್ಯದಲ್ಲಿ ಬರ್ತಾನೆ ಇರುತ್ತೆ. ಎಂಡಿಂಗ್ಸ್ ಬರುತ್ತೆ ಇರುತ್ತೆ. ವಾಕಿಂಗ್ ಅವೇ ಫ್ರಮ್ ಸಮಥಿಂಗ್. ಬಿಕಾಸ್ ಏನು ಗೊತ್ತಾ, ನಾವು ಸ್ಪಿರಿಚುವಲಿ ಅವೇಕನ್ ಆಗಬೇಕು ಅಂತಂದರೆ ಕೆಲವೊಂದು ವಿಷಯಗಳಿಂದ ನಮ್ಮನ್ನು ದೇವರು ಹೇಗೆ ದೂರ ಮಾಡಿಸ್ತಾರೆ ಅಂತಂದರೆ, ಕಣ್ಣು ಮುಚ್ಚಿ ಓಪನ್ ಮಾಡೋಳಗೆ ಎಲ್ಲನೂ ಚೇಂಜ್ ಆಗಿರುತ್ತೆ. ಸೊ ಇಲ್ಲಿ ಅದೇ ಇದೆ ನಿಮ್ಮ ಡೆಸ್ಟಿನಿಯಲ್ಲಿ. ಸೊ ನಿಮಗೆ ಅವೇರ್ನೆಸ್ಸಲ್ಲಿ ಬರುವಂಥ ಅವಶ್ಯಕತೆ ಇದೆ, ಆದಷ್ಟು ಸ್ಪಿರಿಚುವಲ್ ಆಗುವಂಥ ಅವಶ್ಯಕತೆ ಇದೆ. ಗ್ರೀನ್ ರಿಮೂವ್ಸ್ ಫಿಯರ್ ಆ್ಯಂಡ್ ವರಿ, ಕಾಮ್ಸ್ ದ ಮೈಂಡ್. ವೇರ್ ಗ್ರೀನ್. ಸೊ ಆ್ಯಕ್ಚುಲಿ ನನಗೆ ನಾನು ಟ್ಯಾರೋ ಕಾರ್ಡ್ ಶಫಲ್ ಮಾಡಬೇಕಾದ್ರೆ ನನಗೆ ರೆಡ್ ಕಲರ್ನ ತೋರಿಸ್ತಾ ಇದ್ರು. ಮೇ ಬಿ ಈ ಒಂದು ಕಲರ್ ನಿಮಗೆ ತುಂಬ ಸಿಗ್ನಿಫಿಕೆಂಟ್ ಇರ್ಬೋದು. ಪೈಲ್ ನಂಬರ್ 1. ಇಲ್ಲಾಂದರೆ ರೆಡ್ ಕಲರ್ ನೀವು ಹೆಚ್ಚು ಹಾಕ್ತಾ ಇದ್ದರೆ ರೆಡ್ ಕಲರ್ ಬದಲು ಗ್ರೀನ್ ಕಲರ್ನ ವೇರ್ ಮಾಡಿ. ಬಿಕಾಸ್ ರಿಮೂವ್ಸ್ ಫಿಯರ್ ಆ್ಯಂಡ್ ವರಿ. ಓಕೆ, ಸೊ ರೆಡ್ ಕಲರ್ ಇನ್ನಷ್ಟು ಕೋಪನ ತರಿಸುತ್ತೆ. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 1. ಮೇಕಿಂಗ್ ಅ ಮೇಜರ್ ಲೈಫ್ ಡಿಸಿಷನ್ಸ್, ಬೀಯಿಂಗ್ ಅಫ್ರೇಡ್ ಆಫ್ ಮೂವಿಂಗ್ ಫಾರ್ವರ್ಡ್. ಓಕೆ, ಸೊ ಮೇಜರ್ ಡಿಸಿಷನ್ಸ್ ತೊಗೊಳ್ಳುವಂಥ ಅವಶ್ಯಕತೆ ಇದೆ ಪೈಲ್ ನಂಬರ್ 1 ನಿಮ್ಮ ಲೈಫಲ್ಲಿ. ಬಿಕಾಸ್ ಮುಂದೆ ಹೋಗೋದಕ್ಕೆ ನೀವು ತುಂಬಾ ಭಯ ಪಡ್ತಾ ಇದ್ದೀರಾ. ಸೊ ಆ ಭಯದಿಂದ ನೀವು ಹೊರಗಡೆ ಬರಲೇಬೇಕಾಗುತ್ತೆ. ಡಾಕ್ಯುಮೆಂಟ್ ಆ್ಯಂಡ್ ಟ್ರ್ಯಾಕ್ ಯುವರ್ ಗೋಲ್ಸ್, ಡ್ರೀಮ್ಸ್ ಆ್ಯಂಡ್ ಪ್ರೋಗ್ರೆಸ್. ಎಸ್, ಅದೇ ನಾನು ಹೇಳ್ದಲ್ವ, ಡಿಟರ್ಮಿನೇಷನ್, ಡೆಡಿಕೇಶನ್. ಸೊ ಇಲ್ಲಿ ತುಂಬ ಇಂಪಾರ್ಟೆಂಟ್ ಪೈಲ್ ನಂಬರ್ 1. ಸೊ ನಿಮ್ಮ ಜೀವನದಲ್ಲಿ ನಿಮಗೆ ಸಕ್ಸಸ್ ಆಗಬೇಕು ಅಂತ ಅಂದರೆ ಕೆಲವೊಂದು ಡೆಡಿಕೇಶನ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್, ರೈಟ್? ಬ್ಯುಸಿ ಟೈಮ್ಸ್ ಆ್ಯಂಡ್ ಮಲ್ಟಿ ಟಾಸ್ಕಿಂಗ್ ಈಸ್ ಅಹೆಡ್. ಸೊ ನಿಮ್ಮ ಜೀವನದಲ್ಲಿ ಬ್ಯುಸಿ ಟೈಮ್ಸ್ ಬರ್ತಾ ಇದೆ. ಮಲ್ಟಿ ಟಾಸ್ಕಿಂಗ್, ನೀವು ಒಂದೊಂದು ಕೆಲಸ ಅಲ್ಲ ತುಂಬ ಕೆಲಸನ ಮಾಡ್ತೀರಾ. ಮಲ್ಟಿ ಟಾಸ್ಕಿಂಗ್ ಈಸ್ ಅಹೆಡ್. ಸೊ ಎಸ್, ಪೈಲ್ ನಂಬರ್ 1, ದಿಸ್ ಈಸ್ ವಾಟ್ ಐ ಆಮ್ ಗೆಟ್ಟಿಂಗ್. ಸೊ ನನಗೆ ನಿಮ್ಮ ಭಾಗ್ಯದಲ್ಲಿ ಏನು ಬರೆದಿದೆ ಅನ್ನೋದಕ್ಕಿಂತ ರೈಟ್ ನಾವು ನಿಮಗೆ ಗೈಡೆನ್ಸ್ ತುಂಬ ಅಗತ್ಯ ಇದೆ ಅಂತ ನನಗನ್ನಿಸ್ತಾ ಇದೆ. ಪೈಲ್ ನಂಬರ್ 1. ಐ ಡೋಂಟ್ ನೋ ಯಾರ ಜೊತೆ ಇದೆಲ್ಲ ರೆಸನೇಟ್ ಆಗುತ್ತೆ ಇಲ್ಲವೋ ಅಂತೂ ಗೊತ್ತಿಲ್ಲ, ಬಟ್ ದಿಸ್ ಈಸ್ ವಾಟ್. ಸೊ ಎಸ್, ಇದಿಷ್ಟು ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಸೊ ಸರಿಯಾಗಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಚೂಸ್ ಮಾಡಿದಿರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಇರ್ತಾ ಇದ್ದೀನಿ. ಸೊ ಕಾರ್ಡನ್ನು ರೀಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. ಪೈಲ್ ನಂಬರ್ 2 ಪೀಪಲ್, ನಿಮಗೆ ಎಕ್ಸಸೈಸ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಬಾಡಿ ಸ್ಟ್ರೆಚ್ ಮಾಡುವಂಥ ಅವಶ್ಯಕತೆ ಇದೆ. ಮೆಸೇಜ್ ಸಿಗ್ತಾ ಇದೆ ನನಗೆ. ಪೈಲ್ ನಂಬರ್ 2 ಪೀಪಲ್,
ಬಾಡಿ ಬಾಡಿನ ಸ್ಟ್ರೆಚ್ ಮಾಡುವಂಥ ಅವಶ್ಯಕತೆ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸ್ಪಿರಿಟ್ ಗೈಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜೈ ಶ್ರೀರಾಮ್. Thank you so much. Pile number 2. Pile number 2. Okay, 10 of swords. Pile number 2. ಓಕೆ, 4 ಆಫ್ ಸೋರ್ಡ್ಸ್ ಇದೆ ಇಲ್ಲಿ. Pile number 2. Okay. ಪೈಲ್ ನಂಬರ್ 2 ಮೆಸೇಜ್ ಸಿಗ್ತಾ ಇದೆ ನನಗಿಲ್ಲಿ. ಸೊ ನೀವು ಪೂರ್ತಿ ನಿಮ್ಮ ಪೂರ್ತಿ ದಿನ ಏನಿದೆ ನೋಡಿ, ಚೆನ್ನಾಗಿ ಹೋಗಬೇಕು ಅಂತಂದರೆ ಸರಿಯಾದ ನಿದ್ದೆ ತುಂಬ ಇಂಪಾರ್ಟೆಂಟ್. ಪೈಲ್ ನಂಬರ್ 2. ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್. ನಿದ್ದೆ ಪೂರ್ತಿ ಆಗಿರಬೇಕು ನಿಮ್ಮದು. ಓಕೆ, ಪೈಲ್ ನಂಬರ್ 2. ಓಕೆ, ಪೈಲ್ ನಂಬರ್ 2 ಇನ್ನೊಂದು ಮೆಸೇಜ್ ಸಿಗ್ತಾ ಇದೆ, ಯಾವುದು ಶಾಶ್ವತ ಅಲ್ಲ ಅನ್ನೋದು. ಐ ಡೋಂಟ್ ನೋ. ಪೈಲ್ ನಂಬರ್ 2 ಜನರು ಏನು ಯೋಚನೆ ಮಾಡ್ತಾ ಇದ್ದೀರಾ, ಯಾವುದ್ರ ಬಗ್ಗೆ ಹೆಚ್ಚು ಇಮ್ಯಾಜಿನೇಷನ್ ಮಾಡ್ತಾ ಇದ್ದೀರಾ, ಯಾವುದರ ಹಿಂದೆ ಓಡ್ತಾ ಇದ್ದೀರಾ ಅನ್ನೋದು ಗೊತ್ತಿಲ್ಲ. ಬಟ್ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ, ಯಾವುದು ಶಾಶ್ವತ ಅಲ್ಲ ಅನ್ನೋದು. ಓಕೆ, ಪೈಲ್ ನಂಬರ್ 2 ಬಿಸ್ನೆಸ್ಸಲ್ಲಿ ನೀವೇನಾದರೂ ಮಾಡ್ತೀರಾ ಅಂತಂದರೆ ಪಾರ್ಟ್ನರ್ ಜೊತೆ ನಿಮ್ಗೆ ವರ್ಕ್ ಆಗಲ್ಲ. ಸೊ ಅದೊಂದು ಮೆಸೇಜ್ ನಂಗೆ ಸಿಗ್ತಾ ಇದೆ. ಎಸ್, ಬಿಸ್ನೆಸ್ಸಲ್ಲಿ ಏನಾದರೂ ನೀವು ಕೆಲಸ ಮಾಡ್ತೀರಾ ಅಂತಂದರೆ ನೋ. ಆ್ಯಂಡ್ ನಿಮಗೆ ಓನ್ ಬಿಸ್ನೆಸ್ ಏನಿದೆ ನೋಡಿ, ಅದು ನಿಮ್ಮ ಭಾಗ್ಯದಲ್ಲಿದೆ ಆ್ಯಂಡ್ ನೀವು ಮಾಡ್ತೀರಾ ಕೂಡ. ಓಕೆ, ಸೊ ನೀವು ಮಾಡ್ತೀರಾ ಕೂಡ. ಲೈಕ್ ಸೆಲ್ಫ್ ಮೇಡ್ ಹೇಳ್ತಾರೆ ಅಲ್ವಾ, ಸೊ ಅಂಥ ಪರ್ಸನ್ ನೀವು ಆಗ್ತೀರಾ ಅಂತಂದರೆ ಯಾರ ಸಪೋರ್ಟ್ ಇಲ್ಲದೆ. ಓಕೆ, ಯಾರ ಸಪೋರ್ಟ್ ಇನ್ ದ ಸೆನ್ಸ್ ನೋಡಿ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಫ್ಯಾಮಿಲಿಯಲ್ಲಿ ಎಲ್ಲರೂ ಇರ್ತಾರೆ, ತಂದೆ ತಾಯಿ, ಅಪ್ಪ, ಅಪ್ಪ ಅಮ್ಮ, ಅಣ್ಣ ತಮ್ಮ ತಂಗಿ, ಎಲ್ಲರೂ. ಸೊ ಎಲ್ಲರ ಎನರ್ಜಿ ನಮ್ಮ ಜೊತೆ ಮ್ಯಾಚ್ ಆಗುತ್ತೆ. ಅವರೆಲ್ಲರೂ ನಮಗೆ ಸೋಲ್ ಫ್ಯಾಮಿಲಿ ಅಂತ ಹೇಳೋದಕ್ಕಾಗೋದಿಲ್ಲ. ಬಿಕಾಸ್ ನಮ್ಮ ಸ್ವಂತ ಸಿಬ್ಲಿಂಗ್ಸ್ ಏನಿದ್ದಾರೆ ನೋಡಿ, ತುಂಬ ಟಾಕ್ಸಿಕ್ ಆಗಿರ್ತಾರೆ. ಕೆಲವೊಮ್ಮೆ ಪೇರೆಂಟ್ಸೇ ತುಂಬ ಟಾಕ್ಸಿಕ್ ಆಗಿರ್ತಾರೆ, ರೈಟ್. ಆ್ಯಂಡ್ ಮದುವೆ ಆದಮೇಲೆ, ಫಾರ್ ಎಕ್ಸಾಂಪಲ್ ಹೇಳ್ತಾರೆ, ನಿಮ್ಗೆ ಮದುವೆ ಆಯಿತು, ಮದುವೆ ಆದಮೇಲೆ ನಿಮ್ಮ ಬರುವಂತಹ ಪಾರ್ಟ್ನರ್ ನಿಮಗೆ ಚೆನ್ನಾಗಿರಬಹುದು, ತುಂಬ ಸಪೋರ್ಟಿವ್ ಆಗಿರ್ಬೋದು. ಸೊ ಅದರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನೀವೇನಾದರೂ ಸೆಲ್ಫ್ ಮೇಡ್ ಆಗುವಂತಹ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಇದು ನಿಮ್ಮ ಭಾಗ್ಯದಲ್ಲಿದೆ. ಯಾರು ನಿಮ್ಮನ್ನು ಎಷ್ಟು ಕೆಳಗೆ ತಳ್ಳಿ, ಪೈಲ್ ನಂಬರ್ 2 ನೀವಂತೂ ಮೇಲೆ ಬಂದೇ ಬರ್ತೀರಾ. ಯಾರು ಎಷ್ಟೇ ನಿಮ್ಮನ್ನು ಕೆಳಗೆ ತಳ್ಳೋದಕ್ಕೆ ಪ್ರಯತ್ನ ಪಡಲಿ, ನಿಮಗೆ ಯಾರೆಷ್ಟು ಬ್ಯಾಕ್ ಸ್ಟ್ಯಾಬ್ ಮಾಡಲಿ, ಬಟ್ ಯು ಹ್ಯಾವ್ ದ ಸ್ಟ್ರೆಂತ್. ಓಕೆ, ಸೊ ನಿಮಗೆ ಪೈಲ್ ನಂಬರ್ 2 ನಿಮಗೆ ದೇವಿ ದುರ್ಗಾ ಇರ್ಬೋದು, ಲಕ್ಷ್ಮೀ ಅಮ್ಮ ಇರ್ಬೋದು, ಆ್ಯಂಡ್ ಸರಸ್ವತಿ ಅಮ್ಮ ಇರ್ಬೋದು. ಸೊ ಅವರ ಆಶೀರ್ವಾದ ನಿಮ್ಮ ಮೇಲೆ ಇದೆ, ನಿಮಗೆ ಅವರ ಬ್ಲೆಸ್ಸಿಂಗ್ಸ್ ಇದೆ. ಪೈಲ್ ನಂಬರ್ 2
ಪೈಲ್ ನಂಬರ್ 1ನಲ್ಲಿ ಹನುಮಾನ್ ಅವ್ರು ಬಂದಿದ್ದು. ಸೊ ನನಗೆ ಇಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ನಿಮಗೆ ಲಕ್ಷ್ಮಿ ಆ್ಯಂಡ್ ದೇವಿ ಎನರ್ಜಿ. ಸೊ ಅವರ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಮಲ್ಲಿದೆ ಪೈಲ್ ನಂಬರ್ 1. ಓಕೆ, ಪೈಲ್ ನಂಬರ್ 1 ಅಲ್ಲ, ಸಾರಿ, ಪೈಲ್ ನಂಬರ್ 2. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಪೈಲ್ ನಂಬರ್ 2 ಸೆಲ್ಫ್ ಮೇಡ್ ಸುಮ್ಮನೆ ಆಗೋದಿಲ್ಲ. ಸೆಲ್ಫ್ ಮೇಡ್ ತುಂಬ ಈಸಿ ಇಲ್ಲ. ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಏನು ಅಂತಂದರೆ ಪೇಷನ್ಸ್ ತುಂಬ ಇಂಪಾರ್ಟೆಂಟ್. ಸೊ ಆ್ಯಂಡ್ ಇನ್ನೂ ನಿಮಗಿಲ್ಲಿ ಹೇಳ್ತಾ ಇದ್ರೆ ರೈಟ್ ನಾವು ನಿಮ್ಮ ಲೈಫಲ್ಲಿ ಏನಾದರೂ ಗೋಲ್ ಇದ್ದರೆ ಗೋಲ್ ಎಲ್ಲರ ಲೈಫಲ್ಲಿ ಇರುತ್ತೆ ಅಲ್ವಾ. ಸೊ ನನಗೆ ಇದು ಬೇಕು, ನನಗೆ ಇದಾಗಬೇಕು, ನಾನು ಹೀಗಿರಬೇಕು, ನನ್ನ ಲೈಫ್ ಹೀಗಿರಬೇಕು ಅನ್ನೋದು. ಸೊ ಆ ಗೋಲ್ ಹತ್ರ ಫೋಕಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಆ ಗೋಲ್ ಮೇಲೆ ವರ್ಕ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಆ್ಯಕ್ಷನ್ನ ತೊಗೊಳ್ಳೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ಪೈಲ್ ನಂಬರ್ 2. ಆ್ಯಂಡ್ ಪೈಲ್ ನಂಬರ್ 2 ನನಗಿಲ್ಲಿ ಯಾವ ಎನರ್ಜಿನ ಫೀಲ್ ಮಾಡ್ತಾ ಇದ್ದೀನಿ ಅಂತಂದರೆ ವೆರಿ ಕಾಮ್, ವೆರಿ ಸೂದಿಂಗ್ ಎನರ್ಜಿ. ಸೊ ಆ ಒಂದು ಎನರ್ಜಿನ ನಾನು ಫೀಲ್ ಮಾಡ್ತಾ ಇದ್ದೀನಿ. ನನ್ನ ವಾಯ್ಸ್ ಕೂಡ ತುಂಬಾ ಡೌನ್ ಆಗ್ತಾ ಇದೆ. ಇಟ್ ಮೀನ್ಸ್ ದ್ಯಾಟ್ ಸೊ ನಿಮಗೆ ತುಂಬ ಶಾಂತವಾಗುವಂಥ ಅವಶ್ಯಕತೆ ಇದೆ. ತುಂಬ ಕಂಪ್ಯಾಷನೇಟ್ ಎನರ್ಜಿ ಜೊತೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ. ಓಕೆ, ಆ್ಯಂಡ್ ನರ್ಚರಿಂಗ್ ಮಾಡುವಂಥ ಅವಶ್ಯಕತೆ ಇದೆ. ನಿಮ್ಮನ್ನು ನೀವು ನರ್ಚರ್ ಮಾಡುವಂಥ ಅವಶ್ಯಕತೆ ಇದೆ ಪೈಲ್ ನಂಬರ್ 2. ಸೆಲ್ಫ್ ಲವ್, ಸೆಲ್ಫ್ ಕೇರ್. ಓಕೆ, ಸಿಟ್ಟು ಬೇಗ ಮಾಡ್ಕೊಳ್ಬೇಡಿ ಪೈಲ್ ನಂಬರ್ 2. ಸಿಟ್ಟು ಬೇಗ ಬರುತ್ತೆ ನಿಮಗೆ, ಮಾಡೋದಕ್ಕೆ ಹೋಗಬೇಡಿ. ಓಕೆ, ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ, ಸೊ ಅದು ಏನು ಹೇಳುತ್ತೆ ನೋಡಿ ಅದನ್ನು ಕೇಳಿ. ಆ್ಯಂಡ್ ಹೆಲ್ತ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪೈಲ್ ನಂಬರ್ 2. ನಿಮ್ಮ ಡೆಸ್ಟಿನಿಯಲ್ಲಿ ಆದಷ್ಟು ರೆಸ್ಟ್ ಇದೆ ಇಲ್ಲಿ. ರೆಸ್ಟ್, ನೀವೆಷ್ಟು ಕೆಲಸ ಮಾಡ್ತೀರಾ ನೋಡಿ ಅಷ್ಟೇ ರೆಸ್ಟ್ ಬೇಕು ನಿಮ್ಮ ಬಾಡಿಗೆ, ನಿಮ್ಮ ಮೈಂಡಿಗೆ ಕೂಡ. ಬಿಕಾಸ್ ಯು ಗೈಸ್ ಆರ್ ಏನು ಹೇಳ್ತಾರೆ, ಒಂದಾದ ನಂತರ ಒಂದು ಈ ಥರ ಕೆಲಸಗಳನ್ನು ಮಾಡ್ತಾ ಇರುವಂಥ ವ್ಯಕ್ತಿಗಳು ನೀವು ಅಂತಂದರೆ. ಫಾರ್ ಎಕ್ಸಾಂಪಲಿಗೆ ಹೇಳ್ತಾ ಇದ್ದೀನಿ, ಫಾರ್ ಹೌಸ್ ಹೋಲ್ಡಲ್ಲಿ ಯಾರೋ ಲೇಡೀಸ್ ಇದ್ದಾರೆ ನೋಡಿ, ಅವರಿಗೆ ಹೇಳ್ತಾ ಇದ್ದೀನಿ. ಬರೀ ಲೇಡೀಸ್ ಅಲ್ಲ, ಜೆಂಟ್ಸ್ ಕೂಡ ಮಾಡ್ತಾರೆ ಆ ಥರ ಕೆಲಸ, ಬಟ್ ಸ್ಪೆಷಲಿ ಲೇಡೀಸ್. ಬೆಳಿಗ್ಗೆ ಬೇಗ ಎದ್ದಿರ್ತೀರಾ, ಟಿಫಿನ್ ಮಾಡ್ಕೊಳ್ತೀರಾ, ಮಕ್ಕಳಿಗೆ, ಗಂಡನಿಗೆ, ಎಲ್ರಿಗೂ ಮಾಡ್ಕೊಳ್ತೀರಾ. ಅದು ಮಾಡಿದ ನಂತರ ಸ್ನಾನ ಮಾಡ್ತೀರಾ, ಬರ್ತೀರಾ ವಾಪಸ್. ಕೆಲವೊಮ್ಮೆ ನಮಗೆ ತಿನ್ನೋದಕ್ಕೇ ಟೈಮ್ ಇರೋದಿಲ್ಲ. ಓಕೆ, ಗುಡಿಸೋದು, ಒರೆಸೋದು, ಲೈಕ್ ಯು ಆರ್ ಡೂಯಿಂಗ್ ಬ್ಯಾಕ್ ಟು ಬ್ಯಾಕ್ ಕೆಲಸಗಳನ್ನು ಮಾಡೋದು. ಸೊ ಇದು ನಿಮ್ಮ ಹೆಲ್ತಿಗೆ ಇಂಪ್ಯಾಕ್ಟ್ ಆಗ್ಬೋದು ಪೈಲ್ ನಂಬರ್ 2. ಸೊ ನಿಮ್ಮ ಹೆಲ್ತನ್ನು ಆದಷ್ಟು ಸರಿಯಾಗಿ ನೋಡ್ಕೊಳ್ಳಿ. ಆ್ಯಂಡ್ ಟ್ರಸ್ಟ್ ಯುವರ್ ಇಂಟ್ಯೂಷನ್ ಪೈಲ್ ನಂಬರ್ 2. ಆ್ಯಂಡ್ ಯಾವ ಒಂದು ದಾರಿಯಲ್ಲಿ ನೀವು ಹೋಗ್ತಾ ಇದ್ದೀರಾ ನೋಡಿ ಗೋಲ್ ಅಚೀವ್ ಮಾಡೋದಕ್ಕೆ, ಒಂದು ವೇಳೆ ಅದು ನ್ಯಾಯಯುತವಾದ ಪಾತ್ ಆಗಿದ್ದರೆ, ನ್ಯಾಯಯುತವಾದ ದಾರಿಯಾಗಿದೆ, ಅದರಲ್ಲಿ ಸಕ್ಸಸ್ ಇದೆ ನಿಮಗೆ, ಆ ಟಾರ್ಗೆಟನ್ನು ನೀವು ರೀಚ್ ಮಾಡ್ತೀರಾ ಪೈಲ್ ನಂಬರ್ 2 ಪೀಪಲ್. ಓಕೆ, ಸ್ವಲ್ಪ ಕಂಪ್ಯಾಷನೇಟ್ ಎನರ್ಜಿ ಜೊತೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ. ನೀವು ಸೆಲ್ಫ್ ಮೇಡ್ ಪರ್ಸನ್ ಆಗ್ತೀರಾ. ಯಾರ ಸಪೋರ್ಟ್ ಅವಶ್ಯಕತೆ ಇಲ್ಲ ನಿಮಗೆ. ಬಿಕಾಸ್ ಅಷ್ಟೊಂದು ಸ್ಟ್ರೆಂತ್, ಅಷ್ಟೊಂದು ಪವರ್ ನಿಮ್ಮಲ್ಲಿದೆ. ಓಕೆ, ಸೊ ನಿಮ್ಮ ಇನ್ನರ್ ಪವರನ್ನು ರೆಕಗ್ನೈಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಬಿಕಾಸ್ ಡೆಸ್ಟಿನಿಯಲ್ಲಿ ಆಲ್ರೆಡಿ ಇದೆ ಆ ಇನ್ನರ್ ಪವರ್. ಸೊ ಆ ಇನ್ನರ್ ಪವರ್ನ ರೆಕಗ್ನೈಸ್ ಮಾಡಿ ಪೈಲ್ ನಂಬರ್ 2. ಓಕೆ, ಆ್ಯಂಡ್ ಕಣ್ಣಿಗೆ ಬಟ್ಟೆ ಕಟ್ಟಿದವರಾಗಿ ಮಾಡಬೇಡಿ. ಓಕೆ, ಸೊ ನಿಮ್ಮ ಕ್ವಶನಿಗೆ ಆನ್ಸರ್ ನಿಮ್ಮ ಮುಂದೆನೇ ಇದೆ, ಬಟ್ ನೀವು ಅದನ್ನ ನೋಡ್ತಾ ಇಲ್ಲ, ರೆಕಗ್ನೈಸ್ ಮಾಡ್ತಾ ಇಲ್ಲ. ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ ಅದನ್ನು ಕೇಳಿ. ಓಕೆ, ಪೈಲ್ ನಂಬರ್ 2, ದಿಸ್ ಈಸ್ ವಾಟ್. ಸೊ ನಿಮ್ಮ ಗೋಲ್ ರೀಚ್ ಆಗಬೇಕು ಅಂತಂದರೆ ಪ್ಲ್ಯಾನಿಂಗ್ ಈಸ್ ಮಸ್ಟ್ ಪೈಲ್ ನಂಬರ್ 2. ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ, ಪ್ಲ್ಯಾನ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಗೋಲನ್ನು ರೀಚ್ ಆಗಬೇಕು ಅಂತಂದರೆ ಪ್ಲ್ಯಾನ್ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಬೇರೆ ಏನಿದೆ ನೋಡೋಣ. ಪೈಲ್ ನಂಬರ್ 2, ಪೇಷನ್ಸ್. ನಾನು ಇವಾಗಷ್ಟೇ ಹೇಳಿದೆ, ರೈಟ್. ಸೊ ಇವಾಗ ಇಲ್ಲಿ ಪ್ರೆಗ್ನೆಂಟ್ ಇದ್ದಾರೆ ಈ ವುಮೆನ್. ಸೊ ಮಗು ಆಗಬೇಕಾದ್ರೆ 9 months ವೆಯ್ಟ್ ಮಾಡಬೇಕು, ರೈಟ್. ಸೊ ಅದೇ ಥರ
ಟೋಟ್ಯಾಲಿಟಿ, ಎಸ್, ಫೋಕಸ್. ತುಂಬ ಫೋಕಸ್ಡ್ ಆಗಿರೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದೆ ಪೈಲ್ ನಂಬರ್ 2. ಏನಾದರೂ ಅಚೀವ್ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಫೋಕಸ್ಡ್. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಆ್ಯಂಡ್ ಯಾರ ಜೊತೆನೂ ಕಾಂಪಿಟೇಷನ್ ಇಟ್ಕೊಳ್ಬೇಡಿ. ಕಾಂಪಿಟೇಷನ್ ನೀವು ನಿಮ್ಮ ಜೊತೆ ಇಟ್ಕೊಳ್ಳಿ, ಬೇರೆಯವ್ರ ಜೊತೆ ಯಾವ ಥರದ ಕಾಂಪಿಟೇಷನ್ ಇಟ್ಕೊಳ್ಬೇಡಿ. ಪೈಲ್ ನಂಬರ್ 2, ನೀವು ನಿಮಗೆ ಕಾಂಪಿಟೇಷನ್ ಇಟ್ಕೊಳ್ಳಿ, ಬೇರೆಯವ್ರ ಜೊತೆ ಕಾಂಪಿಟೇಷನ್ ಮಾಡೋದಕ್ಕೆ ಹೋಗಬೇಡಿ. ಎನರ್ಜಿ ವೇಸ್ಟ್ ಮಾಡಬೇಡಿ, ಟೈಮ್ ವ್ಯರ್ಥ ಮಾಡಬೇಡಿ. ದ ರೆಬಲ್, ಎಸ್. ಸೊ ನಿಮ್ಮಲ್ಲಿ ಪವರ್ ಇದೆ, ದ ರೆಬಲ್ ಪವರ್ ಇದೆ. ಓಕೆ, ಕೆಲವೊಂದು ವಿಷಯಗಳನ್ನು ಲೆಟ್ ಗೋ ಮಾಡುವಂಥ ಅವಶ್ಯಕತೆ ಇದೆ. ಯಾರೆಲ್ಲ ನಿಮಗೆ ನಿಮ್ಮ ಲೈಫಲ್ಲಿ ತುಂಬಾ ಹರ್ಟ್ ಮಾಡಿದ್ದಾರೆ ನೋಡಿ, ಸೊ ಅವ್ರನ್ನ ಫೊರ್ಗಿವ್ ಮಾಡಿ ಆ್ಯಂಡ್ ಮೂವ್ ಫಾರ್ವರ್ಡ್, ಅಂಥವ್ರನ್ನ ಲೆಟ್ ಗೋ ಮಾಡಿ. ಓಕೆ, ಅಂತಹ ಪರಿಸ್ಥಿತಿನ ಇಟ್ಕೊಂಡು ಕೂತ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಲೆಟ್ ಗೋ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ನಿಮಗೆ. ಓಕೆ, ಆ್ಯಂಡ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಿದೆ ನೋಡಿ ಅದನ್ನ ಸರಿಯಾಗಿ ನಿಭಾಯಿಸಿ. ಓಕೆ, ಸೊ ನಿಮ್ಮನ್ನು ನೀವು ಆದಷ್ಟು ಮಾಸ್ಟರ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ದ ರೆಬೆಲಿಂದ ನನಗೆ ಆ ಥರ ಅನ್ನಿಸ್ತಾ ಇದೆ ಎನರ್ಜಿ. ಓಕೆ, ಸೊ ನಿಮ್ಮ ಗೋಲಿನ ಹಿಂದೆ ಓಡಿ, ಜನರ ಹಿಂದೆ ಓಡಬೇಡಿ. ಗೋಲಿನ ಹಿಂದೆ ಹೋಗಿ ಇನ್ನೊಬ್ರದನ್ನ ಅಚೀವ್ ಮಾಡ್ತಾ ಇದ್ದರೆ ನಾನು ಮಾಡ್ತೀನಿ ಅಂತಂದರೆ ನೋ. ನಿಮ್ಮಲ್ಲಿರುವಂಥ ಯುನೀಕ್ನೆಸ್ ಏನು ಅನ್ನೋದನ್ನು ನೋಡಿ ಪೈಲ್ ನಂಬರ್ 2. ಓಕೆ, ಸೊ ಇಲ್ಲಿ ನನಗೆ ಆ ಒಂದು ಎನರ್ಜಿ ಕಾಣ್ತಾ ಇದೆ. ಸೊ ಏನು ಹೇಳ್ತಾರೆ, ಬಿಗ್ ಪಿಕ್ಚರನ್ನು ನೋಡೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ. ಸ್ಮಾಲ್ ಪಿಕ್ಚರ್ ಅಲ್ಲ, ಬಿಗ್ ಪಿಕ್ಚರನ್ನು ನೋಡೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ. ಓಕೆ, ಸೊ pile number 2, thank you so much. Jai Shri Ram. Pile number 2, okay. Flames of desire, let them shine out in radiant light and shine dark paths. ಸೊ ಆದಷ್ಟು ನಿಮ್ಮ ಸೀಕ್ರೆಟ್ಸನ್ನು ಬೇರೆಯವ್ರ ಜೊತೆ ಶೇರ್ ಮಾಡಬೇಡಿ. ಪೈಲ್ ನಂಬರ್ 2. ಆ್ಯಂಡ್ ಇಲ್ಲಿ ಫೈರ್ ಇದೆ, ಫೈರ್ ಎನರ್ಜಿ. ಸೊ ಫೈರ್ ಎನರ್ಜಿ ಜೊತೆ ಕನೆಕ್ಟ್ ಆಗುವಂಥದ್ದು, ಪ್ರೀತಿನ ಹಂಚುವಂಥದ್ದು. ಆ್ಯಂಡ್ ಓಕೆ, ಅಂಥ ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಪೈಲ್ ನಂಬರ್ 2. ಸೊ ಯಾರನ್ನ ಕೂಡ ಅತಿಯಾಗಿ ನಂಬೋದಕ್ಕೆ ಹೋಗಬೇಡಿ. ಪೈಲ್ ನಂಬರ್ 2. ಓಕೆ, ಆ್ಯಂಡ್ ನಿಮ್ಮ ಡಿಸೈರ್ಸ್ ಏನಿದೆ ನೋಡಿ ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಪೈಲ್ ನಂಬರ್ 2. ಈ ಕಾರ್ಡ್ಸ್ ನಿಮಗೆ ಅದನ್ನೇ ಹೇಳ್ತಾ ಇದೆ. ಸೊ ಲೈಫಲ್ಲಿ ಸ್ವಲ್ಪ ಪ್ಲೇಫುಲ್ನೆಸ್ಸನ್ನು ತೊಗೊಂಡು ಬನ್ನಿ. ಓಕೆ, ಪ್ಲೇಫುಲ್ನೆಸ್ ತುಂಬ ಇಂಪಾರ್ಟೆಂಟ್. ಪೈಲ್ ನಂಬರ್ 2. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ರೆ, ಸೊ ಪ್ಲೇಫುಲ್ನೆಸ್ ತೊಗೊಂಡು ಬರೋದಕ್ಕೆಲ್ಲ ಹೇಳ್ತಾ ಇದ್ರೆ, ಪ್ಲೇಫುಲ್ನೆಸ್ಸನ್ನು. So let's see pile number 2. Okay, action, protecting loved ones, being empowered. Yes, ಆ್ಯಕ್ಷನ್ ತೊಗೊಳ್ಳೋದಕ್ಕೆ ಹೇಳ್ತಾ ಇದ್ರೆ ಪ್ರೊಟೆಕ್ಟಿಂಗ್ ಲವ್ಡ್ ಒನ್ಸ್. ನಿಮ್ಮ ಲವ್ಡ್ ಒನ್ಸ್ ಏನಿದ್ದಾರೆ ನೋಡಿ, ಆ್ಯಂಡ್ ಯಾರ ಜೊತೆನೂ ಅದೇ ನಾನು ಹೇಳಿದೆ, ಏನಾದರೂ ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದ್ದರೆ ಅದನ್ನ ಯಾರ ಜೊತೆನೂ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಎನಿ ಕೈಂಡ್ ಆಫ್ ಶೇರ್ ಮಾಡುವಂಥ ಅವಶ್ಯಕತೆಯೇ ಇಲ್ಲ ಇಲ್ಲಿ. ಓಕೆ, ಆ್ಯಂಡ್ ಬೇರೆ ಯಾರಾದರೂ ಹೇಳಿದರೆ ನಿಮ್ಮ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ವಾಪಸ್ ಬರ್ತಾರೆ ಈ ಥರ ಸ್ಪೆಲ್ ಮಾಡಿ, ನೋ, ಡೋಂಟ್ ಡೂ ದ್ಯಾಟ್. ನಿಮ್ಮ ಪವರನ್ನು ಅವರು ಮತ್ತೆ ಕಿತ್ಕೊಳ್ಳಬಹುದು. ಪೈಲ್ ನಂಬರ್ 2. ಐ ಡೋಂಟ್ ನೋ ವೈ ನನಗೆ ಆ ಒಂದು ಎನರ್ಜಿಲಿ ಸಿಗ್ತಾ ಇದೆ. ಡೋಂಟ್ ಪ್ರೂವ್ ಯುವರ್ ಸೆಲ್ಫ್ ಟು ಎನಿ ಒನ್ ದ್ಯಾಟ್ ವಾಟ್ ಆ್ಯಂಡ್ ಹೂ ಆರ್ ಯು. ಎಸ್, ಬೇರೆಯವ್ರ ಜೊತೆ ಪ್ರೂಫ್ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ನೀವು ಯಾರು, ನೀವು ಏನು ಅನ್ನೋದು, ನೀವು ಯಾರು ಅನ್ನೋದು ನಿಮಗೆ ಗೊತ್ತಿದ್ದರೆ ಸಾಕು. ಫೇಸ್ ಯುವರ್ ಫಿಯರ್ಸ್ ವಿತ್ ಕರೇಜ್ ಆ್ಯಂಡ್ ಸ್ಟ್ರೆಂತ್. ಇದು ನಿಮಗೆ ಆಲ್ರೆಡಿ ಇದೆ, ನಿಮ್ಮ ಡೆಸ್ಟಿನಿಯಲ್ಲೇ ಇದೆ. ಸೊ ನಿಮ್ಮ ಒಂದು ಮೇನ್ ಯುನೀಕ್ನೆಸ್ ಏನು ಅಂತಂದರೆ ಪೈಲ್ ನಂಬರ್ 2. ಸೊ ನಿಮ್ಮಲ್ಲಿ ಒಂದು ಪವರ್ ಇದೆ, ಆ ಕರೇಜ್ ಇದೆ, ಸ್ಟ್ರೆಂತ್ ಇದೆ. ಎಷ್ಟೇ ಕಷ್ಟದ ಕೆಲಸ ಕೊಟ್ಟರು ಕೂಡ ನೀವು ಅದನ್ನ ನಿಭಾಯಿಸ್ತೀರಾ. ಸೊ ಇಲ್ಲಿ ನಿಮ್ಗೆ ಅದನ್ನೇ ಹೇಳ್ತಾ ಇದ್ದಾರೆ, ಫೇಸ್ ಯುವರ್ ಫಿಯರ್ಸ್. ಭಯ ಏನಿದೆ ನೋಡಿ ಅದನ್ನ ಫೇಸ್ ಮಾಡೋದಕ್ಕೆ ನಿಮಗಿಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಲೆಟ್ಸ್ ಸಿ. ಬ್ಲೆಸ್ಸಿಂಗ್ಸ್, ಇನ್ವೆಸ್ಟಿಂಗ್ ಇನ್ ಯೋರ್ ಸೆಲ್ಫ್, ರಿವಾರ್ಡ್ಸ್, ಎಜುಕೇಷನ್. ಎಸ್, ಇನ್ವೆಸ್ಟಿಂಗ್ ಯೋರ್ ಸೆಲ್ಫ್, ಸೆಲ್ಫ್ ಲವ್, ಸೆಲ್ಫ್ ಕೇರ್. ನಾನಿಲ್ಲಿ ಹೇಳಿದೆ ಸ್ವಲ್ಪ ಹೆಲ್ತ್ ಮೇಲೆ ಹೆಚ್ಚಿನ
ಗಮನನ ಕೊಡಿ. ಆ್ಯಂಡ್ ಬರುವ ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ರಿವಾರ್ಡ್ಸನ್ನು ನೀವು ನೋಡ್ತೀರಾ. ಆ್ಯಂಡ್ ಎಜುಕೇಷನ್ ಕೂಡ ಇದೆ, ನಿಮ್ಮನ್ನು ನೀವು ತುಂಬಾ ಎಜುಕೇಟ್ ಮಾಡ್ತಾ ಇದ್ದೀರಾ. ಪೈಲ್ ನಂಬರ್ 2 ಆ್ಯಂಡ್ ದ ಲಾಸ್ಟ್ ಒನ್, ಮೂವ್ ಯೋರ್ ಬಾಡಿ, ಸ್ಪಿರಿಚುವಲ್ ಬಾತ್, ರೀಡ್ ಬುಕ್ಸ್. ನಾನು ಮೊದಲೇ ಹೇಳಿದೆ ರೈಟ್, ಈ ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆನೇ ಹೇಳಿದೆ, ಮೂವ್ ಯೋರ್ ಬಾಡಿ. ಸೊ ನಿಮಗೆ ಬಾಡಿ ಸ್ಟ್ರೆಚ್ ಮಾಡುವಂಥ ಅವಶ್ಯಕತೆ ಇದೆ. ಸ್ಪಿರಿಚುವಲ್ ಬಾತನ್ನು ತೊಗೊಳ್ಳಿ, ರೀಡ್ ಬುಕ್ಸನ್ನು ಓದಿ. ಇದರಿಂದ ನಿಮಗೆ ಇನ್ನಷ್ಟು ನೀವು ಎಜುಕೇಟ್ ಆಗ್ತೀರಾ. ಆ್ಯಂಡ್ ಕೆಲವೊಂದು ವ್ಯಕ್ತಿಗಳಿಂದ ಆದಷ್ಟು ದೂರ ಇರಿ. ಈ ವೈಬ್ ನನಗೆ ತುಂಬ ಚೆನ್ನಾಗಿ ಕಾಣ್ತಾ ಇಲ್ಲ. ಪೈಲ್ ನಂಬರ್ 2 ಓಕೆ. ಸೊ ಸ್ಪೆಲ್ ಮಾಡುವಂಥದ್ದು ಆ್ಯಂಡ್ ಮ್ಯಾಕ್ಸ್ ವಾಪಸ್ ಬರ್ತಾರೆ, ಇಷ್ಟು ಹಣ ಹಾಕಿ ನಾವು ಹೀಗೆ ಮಾಡ್ತೀವಿ. ಸೊ ಯಾರನ್ನು ಕೂಡ ನಂಬೋದಕ್ಕೆ ಹೋಗಬೇಡಿ. ಪೈಲ್ ನಂಬರ್ 2 ಓಕೆ. ಸೊ ನಿಮ್ಮ ಬರ್ನಿಂಗ್ ಡಿಸೈರ್ಸ್ ಏನು ಅನ್ನೋದನ್ನು ನೋಡಿ, ಅದನ್ನ ಮ್ಯಾನಿಫೆಸ್ಟ್ ಮಾಡೋದನ್ನು ಕಲಿಯಿರಿ. ಓಕೆ. ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟ್ ಮೆಸೇಜ್ ಮಾಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.